ನಮಸ್ಕಾರ ವೀಕ್ಷಕರೇ, ಪ್ರಜಾಪ್ರತಿಧ್ವನಿ ನ್ಯೂಸ್ಗೆ ಸ್ವಾಗತ. ನಾನು ಋಷಿಕಾ ನಾಗ್. ಒಂದು ಕಡೆ ಅಭಿವೃದ್ಧಿಯ ಮಾತುಗಳು, ಇನ್ನೊಂದು ಕಡೆ ಇನ್ನು ಮೂಲಭೂತ ಸೌಲಭ್ಯಗಳಿಲ್ಲದೆ ಬದುಕು ಸಾಗಿಸುತ್ತಿರುವ ಜನರ ಕಠಿಣ ವಾಸ್ತವ. ಇಂದು ನಾವು ತೋರಿಸೋದು ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ತುಗ್ಗಲದಿನ್ನಿ ಗ್ರಾಮದ ಒಂದು ಮನ ಕಲಕುವ ಕತೆ. ಹೌದು, ಅಜ್ಜಿ ರಂಗಮ್ಮ ನಾಯಕ ಕಳೆದ ಹಲವು ವರ್ಷಗಳಿಂದ ಮೇಲ್ಚಾವಣಿಯೇ ಇಲ್ಲದ ಮನೆಯಲ್ಲಿ ಮಳೆ ಬಿಸಿಲಿನ ಮಧ್ಯೆ ಬದುಕು ಸಾಗಿಸುತ್ತಿದ್ದಾರೆ. ಅಧಿಕಾರಿಗಳಿಗೆ ಅನೇಕ ಬಾರಿ ಮನವಿ ಮಾಡಿದರೂ ಸ್ಪಂದನೆ ಸಿಗದೆ ಇಂದು ಸಹಾಯದ ನಿರೀಕ್ಷೆಯಲ್ಲಿ ದಿನ ಕಳೆಯುತ್ತಿರುವ ಈ ಅಜ್ಜಿಯ ಬದುಕು ಸಮಾಜದ ಮಾನವೀಯತೆಯನ್ನು ಪ್ರಶ್ನಿಸುತ್ತಿದೆ. ಇನ್ನಷ್ಟು ವಿವರ ಈ ವರದಿಯಲ್ಲಿದೆ. ಮೇಲ್ಚಾವಣಿ ಇಲ್ಲದ ಮನೆಯಲ್ಲಿ ಬದುಕು ಸಾಗಿಸುತ್ತಿರುವ ಅಜ್ಜಿ ರಂಗಮ್ಮ ನಾಯಕ ಬೇಕಿದೆ ಸಹಾಯ ಹಸ್ತ. ಮಸ್ಕಿ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕು ಎಸ್ಟಿ ಮೀಸಲು ಕ್ಷೇತ್ರದ ಹಾಲಾಪುರ ಗ್ರಾಮ ಪಂಚಾಯಿತಿ ತುಗ್ಗಲದಿನ್ನಿ ಗ್ರಾಮದಲ್ಲಿ ಸ್ಮಶಾನದ ಸರ್ಕಾರಿ ಜಾಗ ಸರ್ವೆ ನಂಬರ್ 1ರಲ್ಲಿ ಮೇಲ್ಚಾವಣಿ ಇಲ್ಲದ ಮನೆಯಲ್ಲಿ ಬದುಕು ಸಾಗಿಸುತ್ತಿರುವ ಅಜ್ಜಿ ರಂಗಮ್ಮನ ಕಥೆ ಇದು. ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ ಎಂಬ ಪ್ರಸಿದ್ಧ ಕವಿತೆಯನ್ನು ಬರೆದವರು ದಲಿತ ಕವಿ ಮತ್ತು ಸಾಹಿತಿ, ದಲಿತ ಕಾವ್ಯದ ಪಿತಾಮಹ ಡಾ ಸಿದ್ದಲಿಂಗಯ್ಯ ಅವರ ಕಾವ್ಯಕ್ಕೆ ನಿಜವಾದ ಸ್ಪಷ್ಟಿಗೆ ತರುವಂತೆ ತುಗ್ಗಲದಿನ್ನಿ ಗ್ರಾಮದ ಮೇಲ್ಚಾವಣಿ ಇಲ್ಲದ ಮನೆಯಲ್ಲಿ ಬದುಕು ಸಾಗಿಸುತ್ತಿರುವ ಅಜ್ಜಿ ರಂಗಮ್ಮನ ಬದುಕಿನ ಚಿತ್ರಣವೇ ಸಾಕ್ಷಿಯಾಗಿದೆ. ಸರಿಸುಮಾರು 30 ವರ್ಷದಿಂದ ಬದುಕಿನ ಸಂಧ್ಯಾಕಾಲದಲ್ಲಿ ಆಸರೆಯಿಲ್ಲದೆ ಹರಿದ ಸೂರು ಮತ್ತು ಹಸಿದ ಹೊಟ್ಟೆಯೊಂದಿಗೆ ಅಜ್ಜಿ ರಂಗಮ್ಮ ನಡೆಸುತ್ತಿರುವ ಈ ಏಕಾಂಗಿ ಹೋರಾಟ ಸಮಾಜದ ಕಟು ವಾಸ್ತವಕ್ಕೆ ಹಿಡಿದ ಕನ್ನಡಿಯಾಗಿದೆ. ಹೌದು, ಬದುಕಿನ ಬಂಡಿ ಎಳೆಯಲು ಶಕ್ತಿಯಿಲ್ಲ. ಬಿಸಿಲು ಮಳೆ ಬಿರುಗಾಳಿ ಚಳಿಯಿಂದ ರಕ್ಷಿಸಿಕೊಳ್ಳಲು ಸರಿಯಾದ ಸೂರೂ ಇಲ್ಲ. ರಂಗಮ್ಮನ ಕಣ್ಣೀರಿನ ಕತೆ ನತದೃಷ್ಟ ಬದುಕಿನ ದಾರುಣ ವ್ಯಥೆ ಇಡೀ ಸಮಾಜಕ್ಕೆ ಅಣಕಿಸುತ್ತಿದೆ. ಸಂಸಾರವೆಲ್ಲ ಮರೀಚಿಕೆಯಾಗಿ ಗುಡಿಸಲೇ ಇಡೀ ಪ್ರಪಂಚವಾಗಿ ಹೋದ ಈ ಅಜ್ಜಿಯ ಬದುಕು ಹಸಿದವನಿಗಷ್ಟೇ ಗೊತ್ತು ಅದರ ನೋವು ಮತ್ತು ಸತ್ಯ. ಇಂತಹ ಎಷ್ಟೋ ನಿದರ್ಶನಗಳಲ್ಲಿ ತಾಲೂಕಿನ ತುಗ್ಗಲದಿನ್ನಿ ಗ್ರಾಮದ ರಂಗಮ್ಮ ನಾಯಕ ಎಂಬ ಅಜ್ಜಿಯು ತನ್ನ ಗುಡಿಸಲಿಗೆ ಸೂರು ಸಹ ಇಲ್ಲದೆ ಅದರಲ್ಲೇ ಹಾಗೆಯೇ ಕಷ್ಟದ ಜೀವನ ನಡೆಸುತ್ತಿರುವ ದೃಶ್ಯ ನೋಡಿದವರಿಗೆ ಕೆಲವೊಬ್ಬರ ಜೀವನ ಅದೆಷ್ಟು ಕಷ್ಟದ್ದಾಗಿರುತ್ತದೆ ಎಂಬುದು ನೋಡಿದವರ ಮನ ಕಲಕುವಂತಿತ್ತು. ರಂಗಮ್ಮ ನಾಯಕಳಿಗೆ ಈ ಮೊದಲು ಗುಡಿಸಲು ಇತ್ತು. ಆದರೆ ಗಾಳಿ ಮಳೆಯಿಂದ ಅದು ಕಿತ್ತು ಹೋಗಿದ್ದು ಸರಿಸುಮಾರು 10 ವರ್ಷಗಳಿಂದ ಗಾಳಿ ಮಳೆ ಬಿಸಿಲಿನಲ್ಲಿ ಸುತ್ತ ಗೋಡೆಯ ಮೇಲೆ ಏನೂ ಇಲ್ಲದೆ ಅವರ ಇವರ ಮನೆಯಲ್ಲಿ ಕೂಲಿ ನಾಲಿ ಮಾಡಿ ಬದುಕು ಸಾಗಿಸುವ ರಂಗಮ್ಮಳಿಗೆ ಒಬ್ಬ ಮಗನಿದ್ದು, ಅಮ್ಮ ನನ್ನ ಜೊತೆ ಇರಲು ಬಾ ಎಂದು ಕರೆದರೆ, ನನ್ನ ಕೈಕಾಲು ಗಟ್ಟಿಯಾಗಿದೆ, ನಾನು ಬಿದ್ದ ಮೇಲೆ ನಿಮ್ಮ ಕೂಡ ಬರುತ್ತೇನೆ ಎಂದು ಸ್ವಾಭಿಮಾನಿ ರಂಗಮ್ಮ ತನ್ನ ಸ್ವತಂತ್ರ ಬದುಕು ಸಾಗಿಸುತ್ತಿದ್ದಾಳೆ. ಮುಪ್ಪು ವಯಸ್ಸಿನ ರಂಗಮ್ಮಜ್ಜಿಗೆ ಈ ಬದುಕು ಬಂಡಿ ಸಾಗಿಸಲು ಬಹಳ ಕಷ್ಟವಾಗಿದೆ. ಕೆಲಸ ಮಾಡಲು ಶಕ್ತಿಯಿಲ್ಲ. ಆಸರಿಗೆ ಮನೆ ಇಲ್ಲದೆ ಪರದಾಡುವ ಪರಿಸ್ಥಿತಿ ಇದ್ದು, ಮನೆ ಬೇಕು ಎಂದು ಹಲವಾರು ಬಾರಿ ಸಂಬಂಧಿಸಿದ ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಮನವಿ ಮಾಡಿದರೂ ಯಾವುದೇ ಪ್ರಯೋಜನ ಆಗಿಲ್ಲ ಎಂದು ಪತ್ರಿಕೆ ಮಾಧ್ಯಮದ ಮುಂದೆ ತನ್ನ ಅಳಲನ್ನು ವ್ಯಕ್ತಪಡಿಸಿದ್ದಾಳೆ. ಈಗಲಾದರೂ ಸಂಬಂಧಿಸಿದ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಈ ರಂಗಮ್ಮಳಿಗೆ ಸೂರು ಒದಗಿಸುವ ಮೂಲಕ ಮಾನವೀಯತೆಗೆ ಸಾಕ್ಷಿಯಾಗಬೇಕಾಗಿದೆ. ಆತ್ಮೀಯ ವೀಕ್ಷಕ ಬಂಧುಗಳೇ, ಇಂದು ನಾವು ಮಸ್ಕಿ ತಾಲೂಕಿನ ಹಾಲಾಪುರ ಗ್ರಾಮ ಪಂಚಾಯತ್ ಒಳಪಡತಕ್ಕಂಥ ತುಗ್ಗಲದಿನ್ನಿ ಗ್ರಾಮದಲ್ಲಿದ್ದೀವಿ. ಉದ್ದೇಶ ಏನಪ್ಪ ಅಂದರೆ, ಸುಮಾರು 75ರಿಂದ 80 ವರ್ಷದ ಈ ಒಂದು ರಂಗಮ್ಮ ಅಂತಕ್ಕಂಥ ಅಜ್ಜಿಗೆ ಇವತ್ತು ಸೂರಿಲ್ಲದೆ ಮೇಲ್ಚಾವಣಿ ಇಲ್ಲದೆ ಸುಮಾರು 20 ವರ್ಷಗಳಿಂದ ಇದೇ ಒಂದು ಮನೆಯಲ್ಲಿ ವಾಸ ಮಾಡ್ತಕ್ಕಂಥದ್ದು ದುರಂತದ ವಿಚಾರ. ಅದಕ್ಕೋಸ್ಕರ ಯಾರಾದರೂ ಏನಾದರೂ ಮಾಡಿ ನನಗೆ ಈ ಒಂದು
ಈ ಒಂದು ಮನೆಗೆ ಮೇಲ್ಚಾವಣಿ ಮಾಡ್ಬೇಕಂತಕ್ಕಂಥದ್ದು ಅಜ್ಜಿಯ ಒಂದು ಆಸೆ ಆಗೈತೆ. ಅದಕ್ಕೋಸ್ಕರ ಈಗಲಾದರೂ ಈ ಒಂದು ಸಂಬಂಧಪಟ್ಟಿರ್ತಕ್ಕಂಥ ಈ ಭಾಗದ ಜನಪ್ರತಿನಿಧಿಗಳು, ಅಧಿಕಾರಿಗಳು ಈ ಒಂದು ವರದಿನ ಎಚ್ಚೆತ್ತುಕೊಂಡು ನಿಜವಾಗಿ ಆ ಒಂದು ಅಜ್ಜಿಗೆ ಒಂದು ಮನೆಯನ್ನು ಮಾಡ್ತಕ್ಕಂಥ ಒಂದು ನಾವು ತೀರ ನೋಡ್ತಾ ಇದ್ದೀವಿ. ತಾವೆಲ್ಲ ಗಮನಿಸಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಅಮ್ಮ, ನಿಮ್ಮ ಹೆಸರು? ರಂಗಮ್ಮ. ಇದೇ ಊರನಮ್ಮ? ಈಗ ಊರು ಅಲ್ಲಿ ಬಿಟ್ರಿ ಒಂದು 50 ವರ್ಷ 50 ವರ್ಷ ಆಯ್ತು ಇಲ್ಲಿ ಬಂದು? 50 ವರ್ಷ ಆಯ್ತು. ಏನಮ್ಮ ನಿಮ್ಗೆ ಒಟ್ಟು ಮನೆ ಇದೇ ಥರ ಇದ್ದ ಮೊದಲದ? ಇಲ್ರಿ, ಇದೇ ಗೋಡೆ ಇಲ್ಲೇ ವಾಸ ಮಾಡುತ್ತೆ? ಇಲ್ಲೇ ವಾಸ ಇಂಥ ಬಿಸಿಲಾಗ ಏನು ಮಾಡ್ಬೇಕ್ರಿ? ಬಿಸಿಲು ನೆಳ ಅಂದ್ರೆ ಎಲ್ಲಿಗೆ ಹೋಗು? ಯಾಕೆ ಯಾರು ಹೇಳಲ್ಲ ಈ ಮನೆ ಬಗ್ಗೆ? ಮನೆ ಬಗ್ಗೆ ಯಾರು ಹೇಳಲ್ಲ ಇಲ್ಲಿ? ಎಲ್ಲ ಇಲ್ಲಿ ಪಂಚಾಯತ್ ಅವರಿಗೆ, ಬಂದಿರ್ತಕ್ಕಂಥ MLA ಅವರಿಗೆ ಬಂದ್ರೆ ದಡ ಓದ್ತಾರೆ. ಎಪ್ಪ ನೋಡ್ರಿ ಹಿಂಗೆ ಆದ. ಒಟ್ಟು ಏನು ಮಾಡಿಲ್ಲ? ಏನು ಮಾಡಿಲ್ಲ. ಆಮೇಲೆ ನಿನಗೆಲ್ಲ ಆಧಾರ್ ಕಾರ್ಡ್ ಐತಮ್ಮ? ಆಯ್ತು. ಅದೆಲ್ಲ ಸರ್ಕಾರ ಸೌಲಭ್ಯ ಎಲ್ಲ ಬರ್ತಾವ? ತಿಂಗಳ ರೇಷನ್ ಆಗಿರ್ಬೋದು, ಆಮೇಲೆ ಗೃಹಲಕ್ಷ್ಮಿ 2 ಸಾವಿರ ಬರ್ತಾವ? ಬರ್ತಾವಮ್ಮ. ಮತ್ತೆ ನೀನೆಲ್ಲ ಜೀವನೋಪಯೋಗಕ್ಕೆಲ್ಲ ಏನು ಮಾಡ್ತೀಯಲ್ಲ? ನಿನಗೆಲ್ಲ ಊಟ ರೊಕ್ಕ ಮಗನ ಕಡೆ ಆತಾವ, ನನ್ನ ಕಡೆ ಎಲ್ಲ. ಅವು 2 ಸಾವಿರ ನಿನ್ಗೆ ಬರಲ್ಲ? ಔಷಧಿ ನಿನ್ನ ಮಗ ಬರ್ತಾವ? ನನಗೊಂದು 2 ಸಾವಿರ ಕೊಟ್ಟು ಕಳಿಸ್ತಾರೆ. ಮತ್ತೆ ನಿನ್ನ ಜೀವನಕ್ಕೆಲ್ಲ ಹೆಂಗೆ ಮಾಡ್ತಾಮೆಲ್ಲ ಊಟಕ್ಕೆ? ಮಾಡ್ಲಪ್ಪ ಅಂದ್ರೆ ಮತ್ತೆ ಏನು ಮಾಡ್ತಿತ್ತು? ಕೊಟ್ಟಿನಲ್ಲ. ಅಲ್ಲಮ್ಮ, ಬಿಸಿಲಾಗಲ್ಲಿ ಹಿಂಗೆ ಇರ್ತಂತೆ ಬಿಸಿಲಾಗ? ಇಲ್ಲಿರು ನನ್ನಲ್ಲಿ. ಇಲ್ಲೇ ನಾ ಇರ್ಬೇಕಾ? ನಾನು ನೀ ಇರ್ತೀಯಾ? ಮಗ ಅಂತಾನ. ಮಗ ಅಂತಾನ? ಮತ್ತೇನು ಹೇಳ್ತಾನ ನಿನ್ನ? ಈ ಮನೆ ಬೇಕಾದ್ರೆ ಯಾರು ಏನಂತ ಹೇಳ್ತೀವಿ? ಸ್ವಲ್ಪ ಹೇಳು, ಏನಂತ ಹೇಳ್ತೀವಿ? ಏನು ಹೇಳೋದು? ಹೇಳಮ್ಮ, ಯಾರು ಏನು ಹೇಳ್ತೇಳು? ಮನೆ ಹಾಕ್ರಿ. ಮತ್ತೇನು ಹೇಳ್ತಿ? ಮನೆ ಹಾಕ್ರಿ, ಇಟ್ಟು ಲೈಟ್ ಹಾಕಿ ಕೊಡು. ನಿಮ್ಮ ಹೆಸರು? ನನ್ನ ಹೆಸರು ಬಸವರಾಜ. ನಿಮ್ಮ ಮನೇಲಿ ಇಲ್ಲಿ ಪಕ್ಕದಲ್ಲಿ ಐತೆ? ಇಲ್ಲೇ ಇದ್ದೀರಿ ಸರ್, ಮುಂದೆ. ಪಾಪ ಅಜ್ಜಿ ಏನ್ರಿ ಇಷ್ಟೆಲ್ಲ ಸಮಸ್ಯೆ ಇದಾವ? ಅಜ್ಜಿಗೆ ಭಾಳ ಸಮಸ್ಯೆ ಐತ್ರಿ. ಎಲ್ಲ ಜೋಪಡಿಲ್ಲ, ಏನಿಲ್ಲ. ಮತ್ತೆ ಮಳೆ ಪಳೆ ಬಂದ್ರಂದ್ರೆ ಅವ್ರ ಮನೆಗೆ ಹೋಗ್ಬೇಕಂತಾಳ. ಹೋದ್ರೂ ಯಾರು ಕರ್ಕೊಂತಾರೆ ಸರ್? ನಮ್ಮ ಮನೆಗೆ ಬರಬೇಡ, ನಿಮ್ಮ ಮನೆಗೆ ಬರಬೇಡ. ಒಂದ್ ದಿನ ಚಂದ 2 ದಿನ ಚಂದ ಅಂದ್ರೆ ಮಳೆ ಗಾಳಿಗೆ ಲೆಕ್ಕಿಸಿದೆ ಹಂಗ ಮಕ್ಕಂತಾಳ್ರಿ. ಇಲ್ಲೇ ಮತ್ತೆ ಆಮೇಲೆ ಬರಕದಾಗ ಮಕ್ಕಂತಾಳ್ರಿ. ಈ ಕಡೆ ಉಳು ಪುಡಿನ ಜಾಸ್ತಿ ಬರ್ತಾವ ಸರ್. ಹಂಗ ಏನೋ ಮಾಡ್ತಾಳ್ರಿ. ಅವು ಬಂತಂದ್ರೆ ನಾವು ಬರ್ತೀವಿ, ಹೊಡಿತೀವಿ ಆಗಾಗ. ಮತ್ತೆ ತಿರುಗಿ ಹಂಗ ಮಕ್ಕಂತಾಳ್ರಿ. ಏನು ಮಾಡೋಕ್ಕಾಗಿಲ್ರಿ ಸರ್. ಗ್ರಾಮಸ್ಥರಾಗಿ ಈ ಒಂದು ಜನಪ್ರತಿನಿಧಿ ಆಗಿರ್ಬೋದು, ಅಧಿಕಾರಿಗಳಿಗೆ ಅಜ್ಜಿ ಬಗ್ಗೆ ಏನು ಹೇಳಿದ್ರೆ? ಅಜ್ಜಿ ಬಗ್ಗೆ ಎಲ್ಲ ಹೇಳಿದ್ರೆ ಯಾರು ಏನು ಮಾಡಕ್ ತಯಾರಿಲ್ಲ ಸರ್. ಏನು ಮಾಡಕ್ ತಯಾರಿಲ್ಲ? ಬರ್ತು ಆಯ್ತಮ್ಮ ಮಾಡ್ತು ಅಂತಾರ್ರಿ. ಅಧ್ಯಕ್ಷರಾಗಿದ್ರಲ್ಲ? ನಮ್ಮೂರವ್ರ ಅಧ್ಯಕ್ಷರಾದ್ರೆ ಅವನ ಇಲ್ಲಿ ಭೇಟಿನೇ ನೀಡಿಲ್ರಿ ಅವನು. ಆದ್ರೆ ಹೇಳಿವ್ರಿ ಮಾಡ್ತು ಅಂತಂದ್ರೆ ಏನು ಮಾಡೋಕ್ಕಾಗಿಲ್ರಿ. ಅಲ್ರಿ, ಏನೇನೋ ಮಾಡ್ತಾರಂತ ಒಂದು ಅಜ್ಜಿ ಒಂದು ಮನೆ ಇಲ್ಲ ಅಂದ್ರೆ ಎಂತ ದೂರ ಅಂತಿದ? ನೋಡ್ರಿ, ಇಂಥ ಜನಪ್ರತಿನಿಧಿಗಳಿದಾರ ಏನು ಮಾಡಕ್ ತಯಾರಿಲ್ರಿ ಮುದುಕಿಗೆ. ಪಾಪ ಹಂಗ ಮಕ್ಳಿದ್ರನ ಇಲ್ದಂಗ್ರಿ ಸರ್ ಪಾಲಿಗೆ. ಬಟ್ ಯಾರು ಒಟ್ಟು ಆಸರೆ ಇಲ್ಲ, ಆಸರೆ ಏನು ಕೇಳ್ಬಾರ್ದ್ರಿ. ಒಂದು ಹೇಳಕ್ ಅಷ್ಟಿಲ್ಲ. ಹಂಗ ಇಂಥ ತೊಂದರೆ ಅನುಭವಿಸ್ತಾಳ್ರಿ. ನೀವು ಏನು ಹೇಳಿಕ್ ಬಯಸ್ತೀರಿ ಸಾರ್ವಜನಿಕರ ಮೂಲಕ? ಏನೈತೆ ಸರ್ಕಾರಕ್ಕೆ ಮತ್ತು ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳಿಗೆ ಮತ್ತು ಇಲ್ಲಿರ್ತಕ್ಕಂಥ ಈ ಭಾಗದ, ಈ ಕ್ಷೇತ್ರದ ಶಾಸಕರಿಗೆ ಹಾಗೂ ಮತ್ತು ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ನೀವು ಏನು ಹೇಳಿಕ್ ಬಯಸ್ತೀರಪ್ಪ? ಎಲ್ಲರೂ ಅದಾರ್ರಿ. ಏನು ಮಾಡ್ತಿದ್ದಿ? ಬಿಸಿಲಿಗೆ ಕುಂತ್ಕಂತಾಳ. ಒಂದೊಂದ್ಸಲ ಸಾಲ್ಯಾಕ ಹೋತಾಳ. ನಮ್ಮಂತವ್ರ ಮನೆಗೆ ಹೋದ್ರ ಬೈತಾರ, ಯಾರು ಕರ್ಕೊಳ್ರು. ಮತ್ತೀಗ ನೀವು ಕುಂತ್ಕೊಂಡು ಸಹಾಯ ಮಾಡಿ ಕೊಡ್ಬೇಕಾಕಿ. ಎಲ್ಲ ಮಳೆಯಾಗ ಬಿಸಿಲಾಗ ಹಿಂಗ ಕುಂದಿರ್ತಾವ್ರಿ. ಊಟ ಮಾಡಕ್ ತಿಪ್ಪಲ, ನೀರು ಕಾಯ್ತೇವ. ನೀರು ಕಾಯ್ದು ನೀರು ಕುಡಿದ್ರೆ ಚಕಿ ಬೀಳ್ತೇವೆ. ಸಂಕಟ ಹತ್ತಂತ ಮಕ್ಕಂತ. ಅಜ್ಜಿಗೆ ಯಾರನ್ನ ಊರ ಸ್ವಲ್ಪ ಏನೋ ಊಟ ಪಾಠ ವ್ಯವಸ್ಥೆ ಮಾಡ್ತಾರೆ? ಮತ್ತೆ ಯಾರು ಕೊಡ್ತಾರ್ರಿ? ಯಾರು ಕೊಡ್ತಾರ? ಯಾರು ಕೊಡಗಲ್ರಿ. ಮಾಡ್ತಾಳ, ಮಾಡಕ್ ಇಟ್ಟಾಳ ಹೋಗಿ ಗಾಳಿ. ನಮಸ್ಕಾರ ರೀ ಯಜಮಾನ್ರೆ. ನಮಸ್ಕಾರ ರೀ. ಈ ಅಜ್ಜಿ ಸುಮಾರು 50 ವರ್ಷದಿಂದ ಇಲ್ಲೇ ವಾಸ ಮಾಡ್ತಾರೆ. ಇವ್ರಿಗೆ ಇರೋಕ್ಕೆ ಸೂರಿಲ್ಲ. ಮೇಲೆ ಮನೆ ಇದ್ರೂ ಕೂಡ ಏನೈತಿ, ಮೇಲ್ಗಡೆ ಛಾವಣಿ ಇಲ್ಲ, ಮೇಲ್ಛಾವಣಿ ಇಲ್ರಿ, ಒಂದು ಲೈಟಿನ ವ್ಯವಸ್ಥೆ ಯಾವ್ದಿಲ್ರಿ. ಮತ್ತೆ ಇದ್ರ ಬಗ್ಗೆ ನೀವು ಗ್ರಾಮಸ್ಥರು ಏನ್ ಹೇಳಿಕ್ ಬಯಸ್ತೀರಿ? ಮತ್ತೆ ಅವು ಏನ ಬರ ಅವ್ರ ಹಾಕ್ಕೊಳ್ರಿ. ಗ್ರಾಮ ಪಂಚಾಯತ್ಗೆ ಹೇಳಿವ್ರಿ. ಮತ್ತೆ MLA ಹೇಳಿವಿ, ಹಂಗ ಹಾಕಿಳ್ರಿ ಸರ್. ಅವ್ರು ಏನ್ ಹೇಳ್ತಿದಾರ ಅವರು? ಹಂಗ ಹಾಕಂತಾರ್ರಿ, ಯಾರು ಹಾಕಿಳ್ರಿ. ಈ ಕ್ಷಣದ ಪ್ರಜಾಪ್ರತಿಧ್ವನಿ ನ್ಯೂಸ್. ನಮಸ್ಕಾರ. Subscribe now and press the bell icon. Never miss an update.